ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಬಳಿ ಇಂದು ಬೆಳಗ್ಗೆ ನೂರಾರು ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿ 73 ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳಲು ಪರದಾಡುತ್ತಿರುವ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣದಲ್ಲಿ ನಿಲ್ಲಿಸದೆ ವೇಗವಾಗಿ ಹೋಗುತ್ತಿರುವುದರಿಂದ ಹಾಗೂ ಬಸ್ಗಳ ಕೊರತೆಯಿಂದಾಗಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಸ್ಥಳೀಯ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಹಾಗೂ ಪೊಲೀಸರು ಕೂಡಲೇ ಬಸ್ ವ್ಯವಸ್ಥೆಯನ್ನು ಸರಿಪಡಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಸರ್ಕಾರ ಕೂಡಲೇ ಹೆಚ್ಚುವರಿ ಬಸ್ಗಳನ್ನು ನಿಯೋಜಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಈ ವೇಳೆ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೂತ್ಗಾಡ ಹತ್ತೊಂದೆರಡು ಗ್ರಾಮದ ಮಕ್ಕಳು ಇಲ್ಲಿ ಬರ್ತವೆ. ಎಲ್ಲ ಬಡವ್ರ ಮಕ್ಕಳು, ಯಾವುದೇ ಇಲ್ಲಿ ಅವರು ಸ್ವಂತ ಖರ್ಚಲ್ಲಿ ಹೋಗೋದಕ್ಕೆ ಸವಲತ್ತುಗಳಿಲ್ಲ. ಅಂತಹ ಬಡವ್ರ ಮಕ್ಕಳುಗಳು ಗೌರ್ಮೆಂಟ್ ಬಸ್ಗಳಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಬಂದರೆ 9 ಗಂಟೆ ಆದರೂ ಬಸ್ಗಳು ಸಿಗಲ್ಲ. ಅವ್ರ ಟೈಮ್ ಏನಾಗಬೇಕು, ಅವ್ರು ಇನ್ ಟೈಮ್ಗೆ ಹೋಗ್ಬೇಕು. ಬಸ್ ವ್ಯವಸ್ಥೆಗಳು ಮಾಡಬೇಕು, ಬಸ್ಸಿನ ವ್ಯವಸ್ಥೆಗಳು ಮಾಡಬೇಕು. ಇಲ್ಲಿ ಬಂದು ಪಾಪ ನಮಗೆ ಒಟ್ಟವ್ರಿಗೆ ಬಂದು 7 ಗಂಟೆಯಲ್ಲಿ ಕೂತ್ಕೊಂಡು ಬೆಳಗ್ಗೆ ಬರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಬಿದ್ದು ಮನೇಲಿ ಕಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ಬಸ್ ವ್ಯವಸ್ಥೆ, ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿ ಮಕ್ಕಳುಗಳು ಇನ್ ಟೈಮ್ಗೆ ಶಾಲೆಗೆ ಹೋಗೋರಿಗೆ ವ್ಯವಸ್ಥೆ ಮಾಡಬೇಕು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟವರು ಗಮನ ಹರಿಸ್ಬೇಕು. ದಯವಿಟ್ಟು ಈ ಥರ ಆಗಬಾರ್ದು. ನಿಮ್ಮನ್ನು ಯಾರು ಪ್ರತಿಭಟನೆ ಕೊಟ್ಟು ಬಸ್ಗಳೆಲ್ಲ ಕಮ್ಮಿ ಮಾಡಿ ಮಕ್ಕಳುಗಳಿಗೆ ಸವಲತ್ತಿಲ್ಲ ಅಂತಂದ್ಮೇಲೆ ಮತ್ತೆ ಇನ್ನು ಯಾವ ಸರ್ಕಾರ ನಿಮ್ಮದು, ಯಾವ ಸಂಬಂಧಪಟ್ಟ ಅಧಿಕಾರಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ? ಮಕ್ಕಳುಗಳು ಹೋಗಿ ಕೇಳೋರು ಯಾರು ಇಲ್ಲಿ ಹಳ್ಳಿ ಕಡೆ? ಇವತ್ತು ನೋಡಿ ಮಕ್ಕಳುಗಳು ಬೀದಿಗೆ ನ್ಯಾಷನಲ್ವೇ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದರೆ ನೀವು. ಈಗ ಸಂಬಂಧಪಟ್ಟ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಅರ್ಜಿ ಕೊಡ್ತಾರೆ ಸಂಬಂಧಪಟ್ಟ ಬೋರ್ಡ್ಗೆ, ಕೆಎಸ್ಆರ್ಟಿಸಿ ಡಿಪೋಗೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಡಿಪೋ ಮ್ಯಾನೇಜರ್ ಯಾರು ಸಂಬಂಧಪಟ್ಟರು ಅದು ಗಮನಹರಿಸಿ ಹೆಚ್ಚುವರಿ ಬಸ್ ಕಳ್ಳಿಪಾಳ್ಯ ಗುಬ್ಬಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೋಸ್ಕರ ಅಂತ ನಾವು ಈ ಸಂದರ್ಭದಲ್ಲಿ